ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ತುಂಬ ಹೇಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸ್ಪಿನ್ ಓನ್ಲಿ ಮೂಮೆಂಟ್ಗೆ ಫಾರ್ಮುಲಾ ಏನು? ಮ್ಯೂ ಸ್ಪಿನ್ ಓನ್ಲಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ 2 ಅಲ್ವಾ? ಸೊ ಎನ್ ಅಂದರೆ ಏನು? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ? ಸೊ ಈಗ ಎನ್ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸು, ಮ್ಯೂ ಸ್ಪಿನ್ ಓನ್ಲಿ ಇನ್ ಬೋರ್ ಮ್ಯಾಗ್ನೆಟಾನ್. ಸೊ ಈಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 ಇದ್ದರೆ ಅದರ ಮ್ಯಾಗ್ನೆಟಿಕ್ ಮೂಮೆಂಟು 1ರಿಂದ 2 ರೇಂಜಲ್ಲಿ ಇರುತ್ತೆ. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2 ಇದ್ದರೆ ಅದರ ಮ್ಯಾಗ್ನೆಟಿಕ್ ಮೂಮೆಂಟ್ 2 to 3 ಇರುತ್ತೆ. 3 ಇದ್ದರೆ 3 to 4 ಇರುತ್ತೆ. 4 ಇದ್ದರೆ 4 to 5 ಇರುತ್ತೆ. ಸೊ ಇದು ಟೇಬಲ್ ತುಂಬ ಇಂಪಾರ್ಟೆಂಟ್. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಸಾಲ್ವ್ ಆಗುತ್ತೆ, ಟೈಮ್ ಕಿಲ್ ಆಗಲ್ಲ. ಸಪೋಸ್ ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕ್ರೋಮಿಯಮ್ +2 ಅಂದ್ಕೊಳ್ಳಿ. ಸೊ ಇದರ ಮ್ಯಾಗ್ನೆಟಿಕ್ ಮೂಮೆಂಟ್ ಫೈಂಡ್ ಔಟ್ ಮಾಡಿ ಅಂತ ಅಂದರೆ, ಸಪೋಸ್ ಈಗ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s0 3d4 ಅಲ್ವಾ? 3d4 ಅಂದರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. 1 2 3 4 1 2 3 4 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಈಗ ಈ 4 ಎಲೆಕ್ಟ್ರಾನ್ಸನ್ನು ಇದರೊಳಗೆ ಹಾಕಿ ಇದನ್ನು ಸಿಂಪ್ಲಿಫೈ ಮಾಡಿ ರೂಟ್ ತೆಗೆಯೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಲ್ವಾ? ಜಾಸ್ತಿ ಟೈಮ್ ಕಿಲ್ ಆಗುತ್ತೆ. ಸೊ ಅದಕ್ಕೆ ನೀವು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4 ಇದ್ದಾವೆ ಅಂದರೆ, ಸೊ ಇದರ ಮ್ಯಾಗ್ನೆಟಿಕ್ ಮೂಮೆಂಟ್ 4 to 5 ರೇಂಜಲ್ಲಿ ಇರುತ್ತೆ. ಸೊ ಆವಾಗ ಡೈರೆಕ್ಟಾಗಿ ನೀವು ಆಪ್ಷನ್ನ ಚೆಕ್ ಮಾಡಿ. ಆಪ್ಷನ್ ಒಳಗಡೆ ಹೋಗ್ಬಿಟ್ಟು ಸೊ 4 to 5 ರೇಂಜಲ್ಲಿ ಯಾವುದಿದೆ ಅಂತ ನೋಡಿ ಜಸ್ಟ್ ಸುಮ್ಮನೆ ಟಿಕ್ ಹಾಕ್ಬಿಡಿ ಅಷ್ಟೇ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದ್ದಾವೆ ನೋಡೋದು, ಅದರ ರೇಂಜ್ ನೋಡಿ ಡೈರೆಕ್ಟಾಗಿ ಆಪ್ಷನ್ ಚೆಕ್ ಮಾಡೋದಷ್ಟೇ. ಈ ರೀತಿ ಸಿಂಪ್ಲಿಫೈ ಮಾಡೋ ಅಷ್ಟು ಟೈಮ್ ಇರೋದಿಲ್ಲ ನಿಮ್ಗೆ, ಆವಾಗ ತುಂಬ ಕ್ವಿಕ್ಕಾಗಿ ಸಾಲ್ವ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ತುಂಬ ಸಲ ರಿಪೀಟ್ ಆಗಿದೆ ಈ ಕ್ವಶನ್ನು. ಸೊ ಅದಕ್ಕೆ ಈ ಟೇಬಲನ್ನು ನೆನ್ಪಿಟ್ಕೊಳ್ಳಿ.